ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ನೋಡಿ, ಇವತ್ತು ಮಂಗಳೂರು ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡುವ ಶೈಲಿಯಲ್ಲಿ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು. ಬೊಂಡಸ್ ಗೀ ರೋಸ್ಟ್ ನೋಡಿ, ಸಖತ್ತಾಗಿ ಬಂದಿದೆ. ನೋಡಿ, ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ಮಾಡ್ತಾರಲ್ಲ ಅದೇ ಥರ ಬಂದಿದೆ. ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಏನು ಹಾಕಲಿಕ್ಕಿಲ್ಲ, ತುಪ್ಪದಲ್ಲೇ ಮಾಡುವಂಥದ್ದು. ತುಂಬ ಸೂಪರ್ ಆಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು 1 kg ಬೊಂಡಸ್ ಮೀನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಮತ್ತೊಂದು ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಲಿಂಬು ಇದ್ದರೆ ಲಿಂಬು ಕೂಡ ಹಾಕ್ಕೊಳ್ಬೋದು, 1 ಅರ್ಧ ಲಿಂಬು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಇದಕ್ಕೆ. ಇದನ್ನೊಂದು ಸ್ವಲ್ಪ ಹೊತ್ತು ಇಡುವ. ಅಷ್ಟರಲ್ಲಿ ನಾವು ಮಸಾಲಕ್ಕೆ ರೆಡಿ ಮಾಡುವ. ನೋಡಿ, ಮಸಾಲಕ್ಕೆ ನಾನು ಒಂದು 20 ರಿಂದ 22 ಉದ್ದ ಮೆಣಸು ತೆಕ್ಕೊಂಡಿದ್ದೇನೆ. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಇದು ಕೊರಿಯಾಂಡರ್ ಸೀಡ್ಸ್, ಒಂದು ಸ್ವಲ್ಪ ಬೇಸೊಪ್ಪು, 1 ನೀರುಳ್ಳಿ, 1/4 ಸ್ಪೂನಷ್ಟು ಸಾಸಿವೆ ಮತ್ತು 1/4 ಸ್ಪೂನಷ್ಟು ಮೆಂತೆ. ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ತೇನೆ ನಾನು. ತುಂಬ ರೋಸ್ಟ್ ಆಗಬೇಕಂತ ಇಲ್ಲ, ಯಾಕಂದರೆ ತುಪ್ಪದಲ್ಲಿ ಮತ್ತೆ ಹುರಿಲಿಕ್ಕೆ ಇರ್ತದಲ್ಲ ನಮಗೆ. ಈಗ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದಕ್ಕೆ ಜೀರಿಗೆ ಹಾಕಲಿಲ್ಲ ನಾನು. ಜೀರಿಗೆ ಕೂಡ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತೇನೆ. ಜೀರಿಗೆ ಕೂಡ ಹಾಕ್ಕೊಂಡು ಒಟ್ಟಿಗೆ ರೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ರೋಸ್ಟ್ ಆದರೆ ಸಾಕು, ಇನ್ನು ತುಪ್ಪದಲ್ಲಿ ಪುನಃ ಹುರಿಲಿಕ್ಕೆ ಉಂಟು. ಇದಕ್ಕೊಂದು ಸಣ್ಣ ಪೀಸ್ ಹುಳಿ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ತುಂಬ ಹುಳಿ ಏನಿಲ್ಲ, ಸ್ವಲ್ಪ ಹುಳಿ ಹಾಕ್ಕೊಂಡ್ರೆ ಸಾಕು, ತುಂಬ ಬೇಡ. ಇನ್ನು ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಮತ್ತೊಂದು ಸಣ್ಣ ತುಂಡು ಶುಂಠಿ, ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ ನಾನು. 6-7 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕಿ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಪೇಸ್ಟ್ ಆಗಬೇಕು, ಇಷ್ಟು ತಿಕ್ಕಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಈಗ ಒಂದು ಕಡಾಯಲ್ಲಿ ನಾನು ತುಪ್ಪ ಹಾಕ್ಕೊಂಡೆ. ನೋಡಿ, ತುಪ್ಪ ಕಾಯುವಾಗ ಇದಕ್ಕೆ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇಸೊಪ್ಪು ತುಪ್ಪದಲ್ಲಿ ಫ್ರೈ ಆಗಬೇಕು. ನೋಡಿ, ತುಪ್ಪದಲ್ಲಿ ಫ್ರೈ ಆಗಿದೆ. ಈಗ ನಾನು ಇದು ಮ್ಯಾರಿನೇಟ್ ಮಾಡಿದ ಬೊಂಡಸನ್ನು ಹಾಕ್ಕೊಳ್ತಾ ಇದ್ದೇನೆ. ಬೊಂಡಸ್ ಮೀನನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೊಂಡಸ್ ಮೀನನ್ನು ಸ್ಟೇನರಲ್ಲಿ ಹಾಕಿ ಚೆನ್ನಾಗಿ ಸೋಸ್ಕೊಂಡು ತೆಗಿಬೇಕು ನೀವು, ಯಾಕಂದರೆ ಅದರಲ್ಲಿ ನೀರು ತುಂಬ ಬಿಡ್ತದಲ್ಲ, ಅದಕ್ಕಾಗಿ ನೀರು ತುಂಬ ಆಗ್ತದೆ. ಅದಕ್ಕಾಗಿ ಚೆನ್ನಾಗಿ ಹಿಂಡಿ ತೆಗಿಬೇಕು ನೀವು. ನೋಡಿ, ಇನ್ನು ಇದು ಚೆನ್ನಾಗಿ ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ತಗೊಳ್ತದೆ. ಬೊಂಡಸ್ ಸ್ವಲ್ಪ ಬೇಯೋದು ಸ್ವಲ್ಪ ಜಾಸ್ತಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೇಯಬೇಕು. ಇದರಲ್ಲಿ ನೀರು ನೋಡಿ ಎಷ್ಟು ಆಗಿದೆ. ನೋಡಿ, ಚೆನ್ನಾಗಿ ಬೇಯಬೇಕು. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು. ರಿಂಗ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು, ರೌಂಡ್ ಆಗಿ ಕಟ್ ಮಾಡ್ಬೋದು. ಇಲ್ಲದ್ರೆ ಈ ಥರ ಸ್ಕ್ವೇರಲ್ಲಿ ಕೂಡ ಕಟ್ ಮಾಡ್ಬೋದು. ಹೋಟೆಲ್ಗಳಲ್ಲೆಲ್ಲ ಹೆಚ್ಚಾಗಿ ರೌಂಡ್ ರಿಂಗ್ ಶೇಪಲ್ಲಿ ಕಟ್ ಮಾಡ್ತಾರೆ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ಬೊಂಡಸನ್ನೆಲ್ಲ ತೆಗಿತಾ ಇದ್ದೇನೆ ನಾನು. ನೋಡಿ, ಬೊಂಡಸನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ತೆಕ್ಕೊಂಡಿದ್ದೇನೆ ನಾನು. ನೋಡಿ, ಎಲ್ಲ ತೆಗೆದಿದ್ದೇನೆ. ವಿಡಿಯೋ ನೋಡ್ತಾ ಇರುವ ಹಾಗೆಯೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಹೀಗೆ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಇದೇ ಬೊಂಡಸ್ ಬೆಂದ ನೀರುಂಟಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ ನಾನು.
ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಇದು ಮಸಾಲ ಉಂಟಲ್ಲ, ನಿಮಗೆ ಕಲರ್ ಚೇಂಜ್ ಆಗ್ತದೆ. ನಿಮಗೆ ಕಲರ್ ಉಂಟಲ್ಲ ಒಂಥರ ಡಾರ್ಕ್ ಕಲರಲ್ಲಿ ಬರ್ತದೆ. ಮತ್ತು ನೀವು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇರಬೇಕು. ನೀವು ತುಪ್ಪ ಹಾಕಿ ಫ್ರೈ ಮಾಡ್ತಾ ಇರಬೇಕು. ನಿಮಗೆ ಈ ತುಪ್ಪ ಎಲ್ಲ ಅದರಿಂದ ಮಸಾಲದಿಂದ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ನೀವು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ತುಪ್ಪ ಹಾಕ್ಕೊಂಡೆ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತೇನೆ. ಈ ತುಪ್ಪ ಎಲ್ಲ ಡ್ರೈ ಆಗ್ತಾ ಬರುವಾಗ ಉಂಟಲ್ಲ, ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಹಾಗೆ ಹಾಕ್ತಾ ಇರಬೇಕು. ನೀವು ಹಲ್ವಾ ಎಲ್ಲ ಮಾಡುವಾಗ ನೋಡಿ, ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತದಲ್ಲ, ಹಾಗೆ ತುಪ್ಪ ಎಲ್ಲ ಚೆನ್ನಾಗಿ ಮಸಾಲೆಯಿಂದ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ತುಪ್ಪ ಹಾಕ್ಕೊಳ್ಬೇಕು. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಉಂಟು. ಮೊದಲಿಗೆ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು, ಈಗ ಪುನಃ ಹಾಕ್ಕೊಂಡೆ ಉಪ್ಪು. ಮಸಾಲಕ್ಕೆ ಉಪ್ಪು ಹಾಕ್ಕೊಂಡೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದು ತುಪ್ಪ ಉಂಟಲ್ಲ, ಬಿಡಬೇಕು ಅಲ್ಲಿ ತನಕ. ತುಪ್ಪ ಜಾಸ್ತಿ ಹಾಕಿದ್ರೇ ನಿಮಗೆ ಅದು ರೆಸ್ಟೋರೆಂಟ್ ಟೇಸ್ಟ್ ಬರೋದು. ಅದಕ್ಕಾಗಿ ನೀವು ತುಪ್ಪ ಕಮ್ಮಿ ಮಾಡಬಾರ್ದು. ಇದು ಮಾಡುವಾಗ ಉಂಟಲ್ಲ, ನಿಮಗೆ ಇಡೀ ಇದಾಗ್ತದೆ ನೋಡಿ, ಆಚೆ ಈಚೆ ಎಲ್ಲ ರಡ್ತದೆ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕು. ತುಪ್ಪ ಮತ್ತೆ ಹಾಕ್ಕೊಂಡೆ ನಾನು. ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಮಸಾಲ ತುಪ್ಪದಲ್ಲೇ ಫ್ರೈ ಆಗಬೇಕು. ನೋಡಿ, ಈಗ ಬೇಸೊಪ್ಪು ಹಾಕ್ಕೊಂಡೆ ನಾನು. ಬೇಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ನೋಡಿ, ತುಪ್ಪ ಎಲ್ಲ ನೋಡಿ ಸೈಡಿಂದ ಬಿಟ್ಕೊಳ್ತಾ ಬರ್ತಾ ಉಂಟು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ಕಲರ್ ಸಹ ಹಾಗೆ ಚೇಂಜ್ ಆಗ್ತಾ ಬರ್ತಾ ಉಂಟು. ನೋಡಿ, ಇನ್ನೂ ಕಲರ್ ಚೇಂಜ್ ಆಗಿ ಬರ್ತದೆ. ನಿಮಗೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ. ನಿಮಗೆ ನಾನ್ ಸ್ಟಿಕ್ ಪಾತ್ರೆ ಆದರೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ನಿಮಗೆ ತಿರುಗಿಸ್ಲಿಕ್ಕೆಲ್ಲ. ಮತ್ತು ನಾನ್ ಸ್ಟಿಕ್ ಯೂಸ್ ಮಾಡುವಾಗ ನೀವು ಇದು ಮರದ ಸೌಟು ತಗೊಂಡ್ರೆ ಒಳ್ಳೆಯದು, ವುಡನ್ ಸೌಟು ತಗೊಂಡ್ರೆ ಒಳ್ಳೆಯದು. ನಾನ್ ಸ್ಟಿಕ್ ಕೂಡ ಏನು ಇದಾಗೋದಿಲ್ಲಲ್ಲ ಇದಾದರೆ. ನೋಡಿ, ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ. ನೋಡಿ, ಈ ಥರ ಬರಬೇಕು. ನೋಡಿ, ಮಸಾಲದಿಂದ ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬಂದಿದೆ. ನೋಡಿ, ನೋಡ್ತಿರುವಾಗೇ ಬಾಯಲ್ಲಿ ನೀರು ಬರ್ತಾ ಉಂಟು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈಗ ನಾನು ಈ ಬೊಂಡಸನ್ನು ಹಾಕ್ಕೊಳ್ತಾ ಇದ್ದೇನೆ. ಬೇಯಿಸಿದ ಬೊಂಡಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ. ನೋಡಿ, ತುಂಬ ಸಖತ್ತಾಗಿರ್ತದೆ ಇದು. ಈ ಥರ ಮಾಡಿ ನೋಡಿ ನೀವು ಮನೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದೇ ಥರ ನಿಮಗೆ ಪ್ರಾನ್ಸಲ್ಲಿ ಕೂಡ ಮಾಡ್ಬೋದು. ಪ್ರಾನ್ಸಲ್ಲಿ ಮಾಡೋದನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್. ಪ್ರಾನ್ಸ್ ಗಿರೋಸ್ಟ್ ಮಾಡೋದು ಹೇಗೆ ಅಂತ ಚೆಕ್ ಮಾಡ್ಬೋದು. ನೋಡಿ, ಮತ್ತೆ ರುಚಿಗೆ ಉಪ್ಪು ಹಾಕ್ಕೊಂಡೆ. ಉಪ್ಪು ಸ್ವಲ್ಪ ಕಮ್ಮಿ ಉಂಟು ಅಂತ ಹಾಕ್ಕೊಂಡೆ. ನಿಮಗೆ ಇದು ಪ್ರಾನ್ಸ್ ಗಿರೋಸ್ಟ್ ಮಾಡೋದನ್ನು ಹಾಕಿದ್ದೇನೆ, ಚೆಕ್ ಮಾಡಿ ನನ್ನ ಚಾನಲಲ್ಲಿ. ನೋಡಿ, ರೆಡಿಯಾಗಿದೆ ಫ್ರೆಂಡ್ಸ್ ಗೀ ರೋಸ್ಟ್.